ಪ್ರತಿಯೊಬ್ಬ ಗಂಡಸೂ ತನ್ನ ಹೆಂಡತಿಯಲ್ಲಿ ಅಪೇಕ್ಷಿಸುವ 15 ಗುಣಗಳು. ಮದುವೆಯಾಗಲು ಹೆಣ್ಣನ್ನು ಹುಡುಕುವ ಪ್ರತಿಯೊಬ್ಬ ಭಾರತೀಯನೂ ತನ್ನ ಹೆಂಡತಿಯಾಗುವವಳಲ್ಲಿ ಕೆಲವೊಂದು ಅಂಶಗಳನ್ನು ನಿರೀಕ್ಷಿಸುತ್ತಾನೆ. ನೋಡಲು ಲಕ್ಷಣವಾಗಿ, ಮುದ್ದಾಗಿ ಕಾಣುವ ಹೆಣ್ಣು ಈತನ ಮೊದಲ ಆಯ್ಕೆಯಾಗಿರುತ್ತಾಳೆ. ಭಾರತೀಯ ಗಂಡಸಿಗೆ ತನ್ನ ತಾಯಿ ಮೊದಲ ಆದ್ಯತೆಯಾಗಿರುತ್ತಾಳೆ. ಯಾರು ತನ್ನ ತಾಯಿಯ ಜೊತೆ ಹೊಂದಿಕೊಳ್ಳುವ ಸ್ವಭಾವವನ್ನು ಹೊಂದಿರುತ್ತಾರೋ ಆ ಹುಡುಗಿಯನ್ನು ಈತ ಇಷ್ಟಪಡುತ್ತಾನೆ. ಜೊತೆಗೆ ಸದಾಕಾಲ ತನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹ ಹೆಣ್ಣು ಗಂಡಸರ ಆಯ್ಕೆಯಾಗಿರುತ್ತಾಳೆ. ಈ ಮೇಲಿನ ಅಂಶಗಳು ಕೇವಲ ಮುಖ್ಯಾಂಶಗಳಷ್ಟೇ. ಇವುಗಳೆಲ್ಲವನ್ನೂ ಹೊರತುಪಡಿಸಿ ಭಾರತೀಯ ಗಂಡಸು ತನ್ನ ಹೆಂಡತಿಯಲ್ಲಿ ಅಪೇಕ್ಷಿಸುವ ಬಹಳಷ್ಟು ಅಂಶಗಳಿವೆ. ಆತ ತನ್ನ ಕನಸಿನ ಹೆಂಡತಿಯಲ್ಲಿ ಬಯಸುವ ಗುಣಗಳೇನು ಎಂಬುದನ್ನು ಇಲ್ಲಿ ವಿವರಿಸಿದ್ದೇವೆ, ಓದಿ ತಿಳಿದುಕೊಳ್ಳಿ. ಮದುವೆಯಾಗಲು ಸಿದ್ಧರಾಗಿರುವ ಹೆಣ್ಣು ಮಕ್ಕಳು ತಪ್ಪದೆ ತಿಳಿದಿರಬೇಕಾದ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ನೀಡುತ್ತಿದ್ದೇವೆ. ಗಂಡನಾಗುವವನು ನಿಮ್ಮಲ್ಲಿ ಬಯಸುವ ಗುಣಗಳನ್ನು ತಿಳಿದುಕೊಂಡು ಅದನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ಳಿ. ಯಾರಿಗೆ ಗೊತ್ತು, ಬಹುಶಃ ನೀವು ಒಬ್ಬ ಮಿಸ್ಟರ್ ಪರ್ಫೆಕ್ಟ್ ಅನ್ನೇ ಮರೆಸಬಹುದು. ಇನ್ನೇಕೆ ತಡ, ಮುಂದುವರಿಯಿರಿ. ವಧುವಾಗಬೇಕಾದವಳ ರಹಸ್ಯಗಳನ್ನು ತಿಳಿಯಲು ಮೈಡೊಂಕಿನ ವಯ್ಯಾರಿ. ಹೌದು, ಭಾರತೀಯ ಗಂಡಸರು ಆ ಬಿಂಕದ ಸಿಂಗಾರಿಯನ್ನು ಮರೆತರೂ ಈ ಮೈಡೊಂಕಿನ ವಯ್ಯಾರಿಯನ್ನು ಮರೆಯಲಾರರು. ಕಣ್ಣಿಗೆ ಸೊಬಗನ್ನು ನೀಡುವ ನಿಮ್ಮ ಮೈಡೊಂಕುಗಳು ಆತನನ್ನು ನಿಮ್ಮೆಡೆಗೆ ಸೂಜಿಗಲ್ಲಿನಂತೆ ಸೆಳೆಯುತ್ತವೆ. ಅಕ್ಷಯ ತೃತೀಯ, ಸಾಲದ ಸುಳಿಯಿಲ್ಲದೆ ಚಿನ್ನ ಖರೀದಿಸುವುದು ಹೇಗೆ? ಅಡುಗೆಯನ್ನು ಬಲ್ಲ ಹುಡುಗಿ. ಗಂಡನ್ನು ಗೆಲ್ಲಬೇಕಾದವಳು ಮೊದಲು ಅವನಿಗೆ ತನ್ನ ಕೈರುಚಿಯನ್ನು ಸವಿಯಲು ನೀಡಬೇಕು. ಗಂಡಸಿನ ಹೊಟ್ಟಿಯನ್ನು ತುಂಬಿಸಿದರೆ ಅಲ್ಲಿಂದ ಅವನ ಹೃದಯಕ್ಕೆ ದಾರಿಯೂ ನಿಮಗೆ ತೆರೆದುಕೊಳ್ಳುತ್ತದೆ. ಒಂದಷ್ಟು ಬೊಂಬಾಟ್ ಭೋಜನ, ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಗಳನ್ನು ನೋಡಿ ಕಲಿತಿರಿ. ಅತ್ತೆಯೊಂದಿಗೆ ಹೊಂದಿಕೊಳ್ಳುವ ಮನೋಭಾವ. ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ನಿಮ್ಮ ಗಂಡನ ಅಮ್ಮ ಅಂದರೆ ನಿಮ್ಮ ಅತ್ತೆಯೊಂದಿಗೆ ಹೊಂದಿಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳಿ. ಸಾಕು, ಆತ ನಿಮ್ಮನ್ನು ಪ್ರೀತಿಸಲು ಶುರುಮಾಡಿಕೊಳ್ಳುತ್ತಾನೆ. ಈ ಅಂಶವಂತೂ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ ಎಂಬುದನ್ನು ಮರೆಯಬೇಡಿ. ಕ್ರಿಕೆಟ್ ಇಷ್ಟಪಡುವ ಹೆಂಗಸು. ತೀರಾ ಆಟಗಾರರನ್ನು ಆರಾಧಿಸುವ ಮಟ್ಟಕ್ಕೆ ಬೇಡ, ಆದರೆ ತಾನು ಕ್ರಿಕೆಟ್ ನೋಡುವಾಗ ತನ್ನ ಜೊತೆಯಲ್ಲಿ ಕುಳಿತು ಆಟದ ಮೋಜನ್ನು ಅನುಭವಿಸುವಂತಹ ಹುಡುಗಿ ಭಾರತೀಯ ಗಂಡಸರ ಮೆಚ್ಚಿನ ಆಯ್ಕೆಯಾಗಿರುತ್ತಾಳೆ. ಸ್ವಲ್ಪ ಧಾರಾವಾಹಿಗಳ ಜೊತೆಗೆ ಆಗಾಗ ಕ್ರಿಕೆಟ್ ನೋಡಿ ಅದರ ಕುರಿತು ತಿಳಿದುಕೊಳ್ಳಿ. ಸಂಪ್ರದಾಯಗಳನ್ನು ಪಾಲಿಸುವ ಹೆಂಗಸು. ಆಕೆ ಬೇಕಾದರೆ ತನ್ನ ನಡೆನುಡಿಗಳಲ್ಲಿ ಆಧುನಿಕತೆಯನ್ನು ವ್ಯಕ್ತಪಡಿಸಲಿ, ಆದರೆ ಸಂಪ್ರದಾಯಗಳನ್ನು ಪಾಲಿಸುವ ಹೆಂಗಸು ಎಲ್ಲಾ ಗಂಡಸರ ಆಯ್ಕೆಯಾಗಿರುತ್ತಾಳೆ. ಆಗಾಗ ಸಂಪ್ರದಾಯಗಳ ಕುರಿತಾಗಿ ಚಾಚೂ ತಪ್ಪದೆ ತಿಳಿದುಕೊಳ್ಳಿ. ಇದು ನಿಮ್ಮ ಕುರಿತಾಗಿ ಆತನ ಅಭಿಮಾನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮಿಸ್ ಇಂಡಿಯಾ. ಭಾರತೀಯ ಹೆಂಗಸರು ವಿಶ್ವದಲ್ಲಿಯೇ ತಮ್ಮ ಅಂದಕ್ಕೆ ಹೆಸರುವಾಸಿ. ಆದ್ದರಿಂದ ಪ್ರತಿಯೊಬ್ಬ ಗಂಡಸು ತನ್ನ ಹೆಂಡತಿಯಾಗುವವಳು ಸುಂದರಿಯಾಗಿರಬೇಕೆಂದು ಇಷ್ಟಪಡುತ್ತಾನೆ. ಆದ್ದರಿಂದ ಇರುವುದರಲ್ಲಿಯೇ ನಿಮ್ಮನ್ನು ಸುಂದರವಾಗಿ ಕಾಣುವಂತೆ ನೀವು ತಯಾರಾಗುವುದನ್ನು ಮರೆಯಬೇಡಿ. ಅಂದಚಂದಕ್ಕೆ ಆದ್ಯತೆ ನೀಡಿ. ಹಾಸ್ಯ ಪ್ರವೃತ್ತಿ. ಹೆಂಗಸರಲ್ಲಿ ಹಾಸ್ಯ ಪ್ರವೃತ್ತಿ ಮನೆ ಮಾಡಿದ್ದರೆ ಯಾವ ಗಂಡಸು ತಾನೇ ಆಕೆಯನ್ನು ಇಷ್ಟಪಡುವುದಿಲ್ಲ. ಆಗಾಗ ಅವರು ತಮ್ಮ ಗಂಡಂದಿರನ್ನು ನಗುವಂತೆ ಮಾಡುತ್ತಿದ್ದರೆ ಗಂಡಂದಿರ ಒತ್ತಡವು ಕಡಿಮೆಯಾಗುತ್ತದೆ. ಆಗಾಗ ಸಂಕೋಚವನ್ನು ಪಕ್ಕಕ್ಕಿಟ್ಟು 4 ನಗೆಹನಿಗಳನ್ನು ಹಂಚಿಕೊಳ್ಳುವ ಸ್ವಭಾವ ಬೆಳೆಸಿಕೊಳ್ಳಿ. ಬೆಡ್ರೂಮ್ನಲ್ಲಿ ಸೃಜನಶೀಲತೆಯನ್ನು ತೋರಬೇಕು. ಹೇಳಿ ಕೇಳಿ ಕಾಮಸೂತ್ರವು ಭಾರತದಲ್ಲಿ ಜನಿಸಿದ್ದು. ಹೊರಗೆ ಗರತಿ ಗೌರಮ್ಮನಂತಿರುವ ಹೆಂಗಸು ಸಹ ಬೆಡ್ರೂಮ್ನಲ್ಲಿ ತನ್ನ ಗಂಡನ ಡ್ರೀಮ್ ಗರ್ಲ್ ಆಗಬೇಕು. ಅಷ್ಟಕ್ಕೂ ಆತ ಯಾರು, ನಿಮ್ಮ ಗಂಡ ತಾನೇ? ನಾಚಿಕೆಯನ್ನು ರೂಮ್ನಿಂದ ಹೊರಗಿಟ್ಟು ಆತನಿಗೆ ಮುದ ನೀಡಿ, ಆತನೊಂದಿಗೆ ಆಟವಾಡಿ. ಸಾಕು, ಆತ ನಿಮ್ಮನ್ನು ಆರಾಧಿಸುವ ವ್ಯಕ್ತಿಯಾಗಿ ಬಿಟ್ಟಿರುತ್ತಾನೆ. ಮಕ್ಕಳೆಂದರೆ ಪ್ರೀತಿ. ಮೊದಲು ತನ್ನ ಗಂಡನನ್ನು ಮಗುವಿನಂತೆ ಪ್ರೀತಿಸುವ ಹೆಂಗಸು ಗಂಡಸಿನಲ್ಲಿ ಒಳ್ಳೆಯ ತಾಯಿಯಾಗುತ್ತಾಳೆ ಎಂಬ ಭರವಸೆಯನ್ನು ಮೂಡಿಸುತ್ತಾಳೆ. ಇದು ಹೆಂಗಸಿಗೆ ಅತ್ಯಗತ್ಯವಾಗಿ ಬೇಕಾದಂತಹ ಗುಣ. ತಪ್ಪದೆ ಬೆಳೆಸಿಕೊಳ್ಳಿ. ಧಣಿಮರಿಯದ ಅರಗಿಣಿ. ಹೌದು, ಪ್ರತಿಯೊಬ್ಬ ಗಂಡಸು ತನ್ನ ಹೆಂಡತಿಯನ್ನು ನಿಸ್ಸಂಶಯವಾಗಿ ಪ್ರೀತಿಸಲು ಆರಂಭಿಸುವುದು ಆಕೆ ಮಾಡುವ ಕೆಲಸಗಳಿಂದ. 10 ಕೈಗಳನ್ನು ಪಡೆದು ಬಂದಿದ್ದಾಳೋ ಎಂಬಂತೆ ಕೆಲಸ ಮಾಡುವ ಹೆಣ್ಣು ಗಂಡಸಿನ ಅರಗಿಣಿಯಾಗಿ ಬಿಡುತ್ತಾಳೆ. ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಆಯಾಸವನ್ನು ತೋರದೆ ಮಾಡುವ ಹೆಣ್ಣಿಗೆ ಗಂಡ ಏನು, ಇಡೀ ಮನೆಯೇ ಶರಣಾಗುತ್ತದೆ. ಸ್ವಲ್ಪ ಕೆಲಸ ಮಾಡಲು ಕಲಿತುಕೊಂಡಿರಿ ಪ್ಲೀಸ್, ನಿಮಗಾಗಿ ಮತ್ತು ನಿಮ್ಮ ಜೀವನಕ್ಕಾಗಿ. ಧಾರ್ಮಿಕ ಮನೋಭಾವ. ದೈಹಿಕ ಆಕರ್ಷಣೆಯನ್ನು ಹೊರತುಪಡಿಸಿ ಭಾರತೀಯ ಗಂಡಸರು ಹೆಣ್ಣಿನತ್ತ ಆಕರ್ಷಿತಗೊಳ್ಳುವುದು ಧಾರ್ಮಿಕ ಮನೋಭಾವವನ್ನು ಹೊಂದಿರುವ ಹುಡುಗಿಯರತ್ತ.
ಲಕ್ಷಣವಾಗಿ ಸೀರೆಯುಟ್ಟು ತಲೆಯಲ್ಲಿ ಹೂ ಮುಡಿದುಕೊಂಡು ಹಣೆಗೆ ಕುಂಕುಮವಿಟ್ಟುಕೊಂಡು ತನ್ನ ಮುಂದೆ ನಿಲ್ಲುವ ಹೆಂಡತಿಯನ್ನು ಅಭಿಮಾನ ತುಂಬಿದ ಮುಗುಳೊನಿಗೆಯೊಂದಿಗೆ ನೋಡುತ್ತಿರುತ್ತಾನೆ. ಭಾರತೀಯ ಗಂಡ. ನಿರ್ಮಲವಾದ ಪ್ರೀತಿ ಮತ್ತು ಮಮತೆ. ತನ್ನ ಗಂಡನ ಕುರಿತಾಗಿ ನಿರ್ಮಲವಾದ ಪ್ರೀತಿ ಮತ್ತು ಮಮತೆಯನ್ನು ವ್ಯಕ್ತಪಡಿಸುವ ಹೆಣ್ಣು ದೊಡ್ಡ ಆಸ್ತಿಯಾಗಿರುತ್ತಾಳೆ. ತನ್ನನ್ನು ಲಲ್ಲೆಗರೆಯುವ, ಮುದ್ದು ಮಾಡುವ, ಪ್ರೀತಿಯಿಂದ ಸ್ವಲ್ಪ ಹಾಳು ಮಾಡುವ ಹೆಂಡತಿಯರನ್ನು ಗಂಡಸರು ಬಯಸುತ್ತಾರೆ. ಅಷ್ಟೇಕೆ, ತನ್ನ ಹೆಂಡತಿ ಒಬ್ಬ ಸೂಪರ್ ಮಹಿಳೆ ಆಗಿರಬೇಕೆಂಬ ಬಯಕೆಯೂ ಸಹ ಆತನಿಗಿರುತ್ತದೆ. ಸದಾ ತಪ್ಪನ್ನು ಹುಡುಕಬಾರದು. ಇದೊಂದು ಅತ್ಯಂತ ಮಹತ್ವದ ಅಂಶ. ಭಾರತೀಯ ಗಂಡಸರು ತಪ್ಪದೇ ಅಪೇಕ್ಷಿಸುವ ಗುಣವಿದು. ಹೆಂಡತಿಯರು ಗಂಡ ಅಪ್ಪಿತಪ್ಪಿ ತಪ್ಪು ಮಾಡಿದರೂ ಅದನ್ನು ಕ್ಷಮಿಸುವ ಉದಾರ ಮನೋಭಾವವನ್ನು ತೋರಬೇಕು ಎಂಬುದು ಗಂಡಸರ. ತಪ್ಪು ಮಾಡಿದ ಗಂಡಸಿಗೆ ಕೀಳಿರಿಮೆಯಿರುತ್ತದೆ. ಹೆಂಡತಿಯರು ಅದನ್ನು ಎತ್ತಿ ತೋರಿಸಿ ಅವರನ್ನು ಮತ್ತಷ್ಟು ಕೆಳಕ್ಕೆ ತಳ್ಳಬಾರದು. ತನ್ನ ಪಾಡಿಗೆ ತನ್ನನ್ನು ಬಿಡಬೇಕು. ಈಗ ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ಸ್ವತಂತ್ರವಾಗಿ ಅನುಭವಿಸಲು ಆಸಕ್ತಿ ತೋರುತ್ತಾರೆ. ಗಂಡಸರು ಈ ವಿಷಯದಲ್ಲಿ ಹೆಚ್ಚಿಗೆ ಸ್ವಾತಂತ್ರ್ಯ ಬಯಸುತ್ತಾರೆ. ತನ್ನ ಗಂಡನ ಖಾಸಗಿ ಕ್ಷಣಗಳನ್ನು ಅನುಭವಿಸಲು ಸಹಕರಿಸುವ ಹೆಂಡತಿಯು ಗಂಡನ ಡಾರ್ಲಿಂಗ್ ಆಗಿರುತ್ತಾಳೆ. ಬಿಟ್ಟುಬಿಡಿ, ಇದು ಕೇವಲ ಒಂದು ಸ್ವಲ್ಪ ಹೊತ್ತಿನ ವಿಚಾರ. ಅವನನ್ನು ಅವನ ಪಾಡಿಗೆ ಬಿಡಿ. ಆ ಕಾಲ ಮುಗಿದ ಮೇಲೆ ಅವನು ನಿಮ್ಮ ಪಕ್ಕದಲ್ಲಿ ನಿಂತಿರುತ್ತಾನೆ. ಆಕೆ ಸೋಮಾರಿಯಾಗಿರಬಾರದು. ಇದೊಂದು ಕಡ್ಡಾಯವಾದ ನಿಯಮ. ಭಾರತೀಯ ಗಂಡಸು ಯಾವುದೇ ಕಾರಣಕ್ಕೂ ಸೋಮಾರಿಯಾಗಿರುವ ಹುಡುಗಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಲು ಬಯಸುವುದಿಲ್ಲ.